ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಾರ್ಚ್ 10, 2024ರಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಾನವ ಹಕ್ಕುಗಳ ಆಶ್ರಯದಲ್ಲಿ ಬಾಗಲಕೋಟೆ ಜಿಲ್ಲೆ ತಾಲೂಕು ಹುನಗುಂದ ಹಾಗೂ ಗೊಳೆದಗುಡ್ಡ ಮತ್ತು ಅಮೀನಗಡ ಗ್ರಾಮಗಳಲ್ಲಿ ಮಹತ್ವದ ಕಾರ್ಯಕ್ರಮ ನಡೆಯಿತು. ರಾಜ್ಯ ಅಧ್ಯಕ್ಷರಾದ ಚಂದ್ರಕಾಂತ್ ನಾಯ್ಕ ಅವರ ನಿರ್ದೇಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಹೊಂದಿರುವಂತಹ ಶಬೀರ್ ಅಹಮದ್ ಡಾಲಾಯ್ತ್ ಅವರಿಗೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಡಾವಳಿಗಳು, ವಿವಿಧ ಗಣ್ಯರು ಮತ್ತು ಅತಿಥಿಗಳು ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟವು. ಪ್ರತಿಯೊಬ್ಬರು ಅದರ ಯಶಸ್ವಿಗೆ ಮತ್ತು ಮಹತ್ವಕ್ಕೆ ಕಾರಣರಾದರು. ಹಾಜರಿದ್ದ ವಿಶಿಷ್ಟ ವ್ಯಕ್ತಿಗಳಲ್ಲಿ ಶಂಕರವ್ವ ಬೆನ್ನೂರು, ಬಾಗಲಕೋಟೆ ಜಿಲ್ಲಾ ಎಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧ್ಯಕ್ಷೆ, ಹುನಗುಂದ ತಾಲೂಕು ಎಐಸಿಸಿ ಮಾನವ ಹಕ್ಕುಗಳ ಅಧ್ಯಕ್ಷ ಅಲಿಂ ಸಾಬ್ ಹಾದಿಮನಿ, ಕೈಗಾರಿಕಾ ಉದ್ಯಮ ಚೆನ್ನಮ್ಮ ಸರಡಗಿ, ನ್ಯಾಯವಾದಿ ಜಯಶ್ರೀ ಜೆ ಬಿಸಲದಿನಿ, ಪೀರಾ ಖಾದ್ರಿ, ಕಾಂಗ್ರೆಸ್ ಹುನಗುಂದ ತಾಲೂಕು ಅಧ್ಯಕ್ಷ ಬಿಎನ್ ನೆಡಗುಂದಿ, ಯಮನಪ್ಪ ನಗರಾಳ್, ಅಮೀನ್ ಅಜಮೀರ್ ಮುಲ್ಲಾ, ಎಸ್ಎಸ್ ಚಲ್ಲಿಗಿದಾರ್, ರೆಹಮಾನ್ ಸಾಬ್ ದೊಡ್ಮನಿ, ವಿಷ್ಣುಗೌಡರ್, ಪ್ರಭು ನಾಗರಾಳ್, ಜ್ಯೋತಿ ಸರ್ಗದಾರ್ ಹಾಗೂ ಈ ವ್ಯಕ್ತಿಗಳು ಅವರ ಉಪಸ್ಥಿತಿ ಮತ್ತು ಭಾಗವಹಿಸುವಿಕೆ ಮೂಲಕ ಈ ಇವೆಂಟ್ನ ಪ್ರಕ್ರಿಯೆಗಳಲ್ಲಿ ಮೌಲ್ಯ ಮತ್ತು ಮಹತ್ವವನ್ನು ಸೇರಿಸಿದರು. ಈ ಸಭೆಯ ಪ್ರಮುಖ ಮುಖ್ಯಾಂಶಗಳಲ್ಲಿ ಒಂದಾದ ಚುನಾಯಿತ ಸದಸ್ಯರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇದರಲ್ಲಿ ಅವರು ಮಾನವ ಹಕ್ಕುಗಳ ಮೌಲ್ಯಗಳು ಮತ್ತು ತತ್ವಗಳನ್ನು ಎತ್ತಿ ಹಿಡಿಯಲು ಮತ್ತು ಬದ್ಧವಾಗಿರಲು ಪ್ರತಿಜ್ಞೆ ಮಾಡಿದರು. ಈ ಬದ್ಧತೆಯು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯೊಳಗೆ ತಮ್ಮ ಸಾಮರ್ಥ್ಯಗಳಲ್ಲಿ ಮಾನವ ಹಕ್ಕುಗಳ ಪ್ರಚಾರ ಮತ್ತು ರಕ್ಷಣೆಯ ಕಡೆಗೆ ಪಾಲ್ಗೊಳ್ಳುವವರ ಸಮರ್ಪಣೆಯನ್ನು ಒತ್ತಿ ಹೇಳಿತು. ಧನ್ಯವಾದ. ಮೊಹಮ್ಮದ್ ಗೌಸ್ ಸಗರಕೇಡ, ವಿಜಯಪುರ ಜಿಲ್ಲಾ ಕಾರ್ಯದರ್ಶಿಗಳು. ಹುನಗುಂದ ತಾಲೂಕಿನ ಒಂದು ತಾಲೂಕು ಕಮಿಟಿ ಅಧ್ಯಕ್ಷತೆ ಮತ್ತು ಉಪಾಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪರವಾಗಿ ಹಾಗೂ ಎಐಸಿಸಿ ಹ್ಯೂಮನ್ ರೈಟ್ಸ್ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಇದೇ ರೀತಿ ವಿಜಯಪುರ ಜಿಲ್ಲೆಯ ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಬರೆದಂತ ಅವ್ರ ಹೆಸರು ಹೇಳಿ ನಮ್ಮ ಗೌಸ್ಬಾಗ್ ಅವರೇ, ಅಮಿನ್ ತಲಾಟಿ ಅವರೇ, ರಶೀದ್ ಸಿಂಗ್ವಿಕರ್ ಅವರೇ, ರಾಜಾ ಮೊಹಮ್ಮದ್ ಅವರೇ. ಈಗ ನಾ ಹೇಳಬೇಕಂತ ನಮ್ಮ ಸರ್ಗಳು ಮಾನವ ಹಕ್ಕುಗಳ ಬಗ್ಗೆ ಎಲ್ಲ ಹೇಳಿದ್ರು, ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಲ್ಲ ಹೇಳಿದ್ರು, ಬಹಳ ಸ್ವಚ್ಛವಾಗಿ ಹೇಳಿದ್ರು. ಈಗ ನಮಗೆ ಇನ್ನೂ ಇಟ್ಟೇ ಇಲ್ಲ ಅವರು. ನಾವು ಅದೇ ಹೇಳೋದು ಅವ್ರು ನಮಗೆ ಮೊದಲು ಹೇಳಿ ಬಿಟ್ಟರು. ಈಗ ನಾ ಹೇಳ್ಬೇಕಂದ್ರೆ ನಮ್ಮ ಬಿಜಾಪುರದಾಗ ಎಐಸಿಸಿ ಹ್ಯೂಮನ್ ರೈಟ್ಸ್ ಬಗ್ಗೆ ನಾನು ಮಾತಾಡ್ಬೋದು ಅಂತೀನಿ. ವಿಜಯಪುರ ಜಿಲ್ಲೆಯಲ್ಲಿ 2021ರಲ್ಲಿ ನಮಗೆ ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಇನ್ಚಾರ್ಜ್ ಅಧ್ಯಕ್ಷರಂತ ನೇಮಕ ಪತ್ರಗಳನ್ನು ಮನೆಗೆ ಡೈರೆಕ್ಟ್ ಜಿಲ್ಲೆ 4 ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಅಂತ ಬಂತು. ಆ ಲೆಟರ್ ತಗೊಂಡ ತಿರುಗಾಡಿದ್ರೆ ಯಾರು ಒಬ್ರು ಕಾಂಗ್ರೆಚುಲೇಷನ್ ಹೇಳೋದಿಲ್ಲ. ಈ ಮಾತು ಯಾಕೆ ಹೇಳೋದಿಲ್ಲ ಅಂದ್ರೆ ನಮ್ಮ ಈಗ ಅಧ್ಯಕ್ಷರಾಗಿ, ನಮ್ಮ ಮಹಿಳಾ ಅಧ್ಯಕ್ಷರಾಗಿ ಈಗ ಆಗ್ಬೇಕಂತಂದ್ರೆ ಇದು ಅಲ್ಲಿ ಹಾಲ್ ಅವ್ರ ಸನ್ಮಾನ ಕಾರ್ಯಕ್ರಮ ನಡೀತಾವ.
ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.